ಯುವಕ ಪ್ರತಿಭೆ ಮಾಗಡಿ ಭೂ ಬ್ಯಾಂಕ್ ನಿವೃತ್ತ ನೌಕರರು, ಯಕ್ಷಗಾನ ಕಲಾವಿದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀಮತಿ ಲಕ್ಷ್ಮೀ ನರಸಮ್ಮ ಮುದ್ದಪ್ಪನವರ ಸುಪುತ್ರರಾದ ಕ್ಯಾತ್ಸಂದ್ರ ಶ್ರೀನಿವಾಸ್ ಅವರ ಕುರಿತು ಒಂದು ವಿಶೇಷ ಸಂದರ್ಶನ. ಯಕ್ಷಗಾನ ಕಲಾವಿದರಾದ ತಂದೆ ಮುದ್ದಪ್ಪ ಅವರನ್ನೇ ಪ್ರೇರಣೆಯಾಗಿರಿಸಿಕೊಂಡಿರುವ ಶ್ರೀನಿವಾಸ್ ಅವರು ತಮ್ಮ ಡಿಗ್ರಿ ವ್ಯಾಸಂಗ ಮುಗಿಸಿದ ನಂತರ 1987ರಲ್ಲಿ ಮಾಗಡಿ ಪಿಎಲ್ಡಿ ಬ್ಯಾಂಕಿನಲ್ಲಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿ ಸರಿಸುಮಾರು 33 ವರ್ಷಗಳ ಕಾಲ ಇದೇ ಬ್ಯಾಂಕ್ನಲ್ಲಿ ನಿವೃತ್ತಿ ಹೊಂದಿರುವ ಇವರು ತಮ್ಮ ಸೇವಾವಧಿಯಲ್ಲಿ ರೈತರಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. 1991ರಲ್ಲಿ ಹಿರಿಯ ನಟರಾದ ಲೋಕೇಶ್ ಅವರ ಜೊತೆಗೆ ಬಾನನ್ನ ಪ್ರೀತಿಸು ಚಲನಚಿತ್ರದಲ್ಲಿ ನಟಿಸುವ ಮೂಲಕ ಬಣ್ಣದ ಬದುಕಿಗೆ ಪಾದಾರ್ಪಣೆ ಮಾಡಿರುವ ಶ್ರೀನಿವಾಸ್ ಅವರು 30 ಸಿನಿಮಾ, 35ಕ್ಕೂ ಹೆಚ್ಚಿನ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಭಾರತೀಶ್ ಭಂಡಾರಿ ನಿರ್ದೇಶನದ ತ್ರಿಶೂಲ ಸಿನಿಮಾ, ಪುಟ್ಟಕ್ಕನ ಮಕ್ಕಳು, ಜೇನುಗೂಡು, ಜೋಡಿ ಹಕ್ಕಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಶ್ರೀನಿವಾಸ್ ಮಿತ್ರವೃಂದ ಟೀಮ್ ರಚಿಸಿರುವ ಇವರು ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ರಸಸಂಜೆ ಕಾರ್ಯಕ್ರಮ ನಡೆಸುತ್ತಾರೆ. ಯುವಜನ ಸೇವಾ ಕಾರ್ಯಕ್ರಮದಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಡಿವಿಷನ್ನಲ್ಲಿ ಪ್ರಶಸ್ತಿ ಪಡೆದಿರುವ ಶ್ರೀನಿವಾಸ್ ನಟನೆಯನ್ನು ಗುರುತಿಸಿರುವ ಬಂಗಾರದ ಮನುಷ್ಯ ನಿರ್ದೇಶಕರಾದ ಸಿದ್ದಲಿಂಗಯ್ಯ ಅವರ ಕಣ್ಣಿಗೆ ಬಿದ್ದ ಇವರನ್ನು ಮುಂದೆ ಕಲಾಕುಸುಮ ಮಾಡುತ್ತೇನೆ ಎಂಬ ವಾಗ್ದಾನ ನೀಡಿದ್ದನ್ನು ಶ್ರೀನಿವಾಸ್ ಮರೆತಿಲ್ಲ. ತಂದೆ ಮುದ್ದಪ್ಪ ಅವರು ಬಣ್ಣದ ಬದುಕು ಬೇಡ, ಓದಿನ ಕಡೆಗೆ ಗಮನ ಹರಿಸಬೇಕಿದೆ ಎಂಬ ತಾಕೀತನ್ನು ಅನುಸರಿಸುವ ಇವರು ತಾಲೂಕು, ಜಿಲ್ಲಾ, ರಾಜ್ಯ ಡಿವಿಷನ್ ಸೇರಿದಂತೆ 700ರಿಂದ 800 ಸರ್ಟಿಫಿಕೇಟ್ ಪಡೆದಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. 1991ರಲ್ಲಿ ಯವನಿಕಾ ವೇದಿಕೆಯಲ್ಲಿ ಅಂದಿನ ರೇಷ್ಮೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಂದ ರಾಜ್ಯ ಯುವ ಪ್ರತಿಭಾನ್ವಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಕಡಮನೆ ಕುಮಾರ್. ಪಿಎಲ್ಡಿ ಬ್ಯಾಂಕ್ನ ನಿವೃತ್ತ ನೌಕರರು, ಕಲಾವಿದರಾದಂಥ ಶ್ರೀನಿವಾಸ್ ಅವ್ರನ್ನ, ಕ್ಯಾತ್ಸಂದ್ರ ಶ್ರೀನಿವಾಸ್ ಅವ್ರನ್ನ ಒಂದು ಸಂದರ್ಶನ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ತಮ್ಮೂರು? ಸರ್ ನಮ್ಮೂರು ಕ್ಯಾತ್ಸಂದ್ರ, ತುಮಕೂರು ಜಿಲ್ಲೆ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಯಕ್ಷಗಾನ ಕಲಾವಿದರು ಮುದ್ದಪ್ಪನವರು ಹಾಗೂ ನಮ್ಮ ತಾಯಿ ಲಕ್ಷ್ಮೀ ನರಸಮ್ಮನವರು. ನಿಮ್ಮ ಎಜುಕೇಶನ್? 84 ಡಿಗ್ರಿ ಆಗಿದೆ. 84 ಡಿಗ್ರಿ. ನಿಮ್ಮ ಎಜುಕೇಶನ್? ಡಿಗ್ರಿ ಕನ್ನಡ ಮೇಜರ್ ಡಿಗ್ರಿ ಆಗಿದೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು? ನಮ್ಮ ತಂದೆ ಯಕ್ಷಗಾನ ಕಲಾವಿದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಅನೇಕ ನಾಟಕಗಳು ಮಾಡ್ತಿದ್ರು, ಫ್ರೀಡಮ್ ಫೈಟರ್ಸು ಕೂಡ. ಹೀಗೆ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ರು ನಮ್ಮ ತಂದೆ. ನಿಮ್ಮ ವೃತ್ತಿ ಬದುಕು, ನಿಮ್ಮ ವೃತ್ತಿ ಜೀವನ ಏನು? ವೃತ್ತಿ ಬದುಕು ಅಂದ್ರೆ ನಾನು 84ರಲ್ಲಿ ಡಿಗ್ರಿ ಪಡೆದ ನಂತರ ನಾನು ಮಾಗಡಿಗೆ PLD ಬ್ಯಾಂಕ್ನಲ್ಲಿ ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡೆ. ಅಲ್ಲಿಂದ ನಾನು ಸತತವಾಗಿ 33 ವರ್ಷಗಳ ಕಾಲ ಒಂದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿರೋ ಹೆಮ್ಮೆ ನನಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅಚೀವ್ಮೆಂಟ್ ಏನು? PLD ಬ್ಯಾಂಕಲ್ಲಿ ನೀವು ವೃತ್ತಿ ಮಾಡ್ತಾ ಇದ್ರ? ಹೌದು. ಅಚೀವ್ಮೆಂಟ್ ಏನು? PLD ಬ್ಯಾಂಕಲ್ಲಿ ನಾನು ಕಂಡಂಗೆ ಪ್ರಾಮಾಣಿಕವಾದ ಸೇವೆ ಸಲ್ಲಿಸಿದ್ದೀನಿ ಅಂತ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ಆ ದೃಷ್ಟಿಯಿಂದನೇ ಇದುವರೆಗೂ PLD ಬ್ಯಾಂಕ್ನಲ್ಲಿ ಯಾರೂ ಕೂಡ 33 ವರ್ಷಗಳ ಕಾಲ ಸೇವೆ ಮಾಡಿದ್ದು ನಾನು ಕಂಡಂಗಿಲ್ಲ, ಇಲ್ಲ ಅಂತ ನನ್ನ ಭಾವನೆ. ಎಲ್ಲರೂ ಒಪ್ಕೊಂತಾರೆ. ಆ ದೃಷ್ಟಿಯಿಂದ ನಾನು ಪ್ರಾಮಾಣಿಕವಾಗಿ ರೈತರ ಸೇವೆ ಮಾಡಿದ್ದೀನಿ ಸರ್. ಸರ್, ನಿಮ್ ತಂದೆಯವರು ಯಕ್ಷಗಾನ ಕಲಾವಿದರು ಅಂತ ಹೇಳ್ತೀರಾ? ಹೌದು. ಕಲೆ ಬೈಗುಡೋದಕ್ಕೆ ಕಾರಣ ಏನು? ನಮ್ಮ ತಂದೆ ಜೊತೆಲಿ ನಾನು ಸುಮಾರು 76ನೇ ಇಸ್ವಿಲಿ ಪ್ರಪ್ರಥಮವಾಗಿ ನಮ್ಮ ತಂದೆಯವ್ರ ಜೊತೆಲಿ ನಾನು ಪಾತ್ರ ಮಾಡಿದೆ, ಬಣ್ಣ ಹಚ್ಚಿದೆ. ಅಂದ್ರೆ ಮುಂದಿನ ವರ್ಷಕ್ಕೆ ನಾನು ಬಣ್ಣ ಹಚ್ಚಿ 50 ವರ್ಷಗಳು ಮುಗಿಯುತ್ತೆ ಅಂತ ಹೆಮ್ಮೆ ಪಡ್ತೀನಿ ಸರ್. ಬಣ್ಣದ ಬದುಕಿನಲ್ಲಿ ನಿಮ್ಮ ಸಾಧನೆ ಏನು? ಬಣ್ಣದ ಬದುಕಿನಲ್ಲಿ ಸಾಧನೆ ಅಂತಂದ್ರೆ ನಾನು ಏಕಪಾತ್ರ ಅಭಿನಯ, ಜನಪದ ಗೀತೆ ಮಾಡೋದು, ಲಾವಣಿ, ಏಕಪಾತ್ರ ಅಭಿನಯ, ಹೀಗೆ ಹಲವಾರು ಗೀಗಿ ಪದ, ಲಾವಣಿ, ಹೀಗೆ ಎಲ್ಲಾ ತರದ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೆ. ಯುವಜನ ಮೇಳ ಅಂತ ನಡೆಯೋದು ಯುವಜನ ಸೇವಾ ಇಲಾಖೆಯಿಂದ. ನಾವಲ್ಲಿ ತಾಲೂಕು, ಡಿವಿಷನ್ನು, ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ನಾನು ಅನೇಕ ಬಹುಮಾನಗಳನ್ನು ಪಡೆದಿದ್ದೀನಿ. ತಿಪಟೂರಿನಲ್ಲಿ 83-84ರಲ್ಲಿ ನಾನು ಆಕ್ಟಿಂಗ್ ಚಾಂಪಿಯನ್ಶಿಪ್ ಕೂಡ ನನಗೆ ಬಂದಿದೆ. ಅದು ನನಗೊಂದು ಹೆಮ್ಮೆ. ಈ ಒಂದು ರಂಗಭೂಮಿಯಲ್ಲಿ ನನ್ನ ನೋಡಿ ಶಿರಾದಲ್ಲಿ ಈ ಬಂಗಾರ ಮನುಷ್ಯ ಡೈರೆಕ್ಟರ್ ಸಿದ್ದಲಿಂಗಯ್ಯನವರು ನನ್ನ ವೇದಿಕೆಯಲ್ಲಿ ನೋಡಿ ಒಂದು ಪ್ರಾಮಿಸ್ ಮಾಡಿದ್ರು. ಈ
ಕಲಾಕುಸುಮನ ಬೆಳ್ಳಿ ತೆರೆಗೆ ತಗೊಂಡೋಗೋ ಜವಾಬ್ದಾರಿ ನನ್ನದು ಅಂತ ಅವತ್ತು ಹೇಳಿದ್ರು. ನನ್ಗೆ ಅವತ್ತಾದ ಸಂತೋಷ ಜೀವನದಲ್ಲಿ ಇವತ್ತಿನವರೆಗೂ ನಾನು ಯಾವತ್ತೂ ನಾನು ಕಂಡಿಲ್ಲ, ಆಗೋದು ಇಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ತುಂಬಾ ದೊಡ್ಡ ಡೈರೆಕ್ಟ್ರು, ಕನ್ನಡ ಚಿತ್ರರಂಗದಲ್ಲೇ ತುಂಬಾ ಅತಿ ಹೆಚ್ಚು ಹೆಸರು ಮಾಡಿರೋರು. 2.5 ವರ್ಷಗಳ ಕಾಲ ಸಿನಿಮಾ ಮಾಡೋದು ಇತಿಹಾಸದಲ್ಲಿ ಕನ್ನಡ ಚಿತ್ರರಂಗದಲ್ಲೇ ಇಲ್ಲ. ಅಂತ ಒಬ್ಬ ನಿರ್ದೇಶಕರು ನನ್ನ ಅಭಿನಯ ನೋಡಿ ನಿನ್ನ ಈ ಕಲಾಕುಸುಮನ ಬೆಳ್ಳಿ ತೆರೆಗೆ ತಗೊಂಡೋಗ್ತೀನಿ ಅಂತ ಹೇಳಿದ್ರು. ಅದರಂತೆ 91ನೇ ಇಸ್ವಿಲಿ ಬಾನನ್ನ ಪ್ರೀತಿಸು ಸಿನಿಮಾದಲ್ಲಿ ಲೋಕೇಶ್ ಅವರ ಜೊತೆಯಲ್ಲಿ ಅವರ ಕಾಂಬಿನೇಷನ್ ಅಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಅದು ನನಗೆ ತುಂಬಾ ಸಂತೋಷ ಸರ್ ಕಲಾ ಜೀವನದಲ್ಲಿ. ನಿವೃತ್ತಿ ನಂತರ ನಿಮ್ಮ ಬದುಕೇನು? ನಿವೃತ್ತಿ ನಾನು 2019ರಲ್ಲಿ ನಿವೃತ್ತ ಆದೆ. ಅದುವರೆಗೂ ನನಗೆ ಇಲಾಖೆಯಲ್ಲಿ ಕೆಲಸದ ಒತ್ತಡದಿಂದ ನನಗೆ ಅಧಿಕಾರಿಗಳಾಗ್ಲಿ ನನಗೆ ರಜೆಗಳು ಸಿಗ್ತಾ ಇರಲಿಲ್ಲ, ಅವರು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು 2019ರಲ್ಲಿ ನಾನು ನಿವೃತ್ತಿಯಾಗಿದ್ದೀನಿ. ಅದಾದ ನಂತರ ನಾನೀಗ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮದೇ ಒಂದು ಶ್ರೀನಿವಾಸ್ ಮಿತ್ರ ವೃಂದ ಅಂತ ಒಂದು ಟೀಮ್ ಕೂಡ ಇದೆ ಮಾಗಡಿಲಿ. ಮದ್ವೆ ಮನೆ, ಗೃಹಪ್ರವೇಶಗಳು, ಹೀಗೆ ಯಾವುದೇ ಶುಭ ಸಮಾರಂಭಗಳಲ್ಲಿದ್ರೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀನಿ. ಅಲ್ಲದೆ ಇದುವರೆಗೂ ನಾನು ಒಂದು 30 ಸಿನಿಮಾಗಳಲ್ಲಿ ಮಾಡಿದ್ದೀನಿ, 35 ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿರೋ ಹೆಮ್ಮೆ ನನಗಿದೆ ಸರ್. ಅದಕ್ಕೆ ಕಾರಣ ನಮ್ಮ ತಂದೆ ಹೇಳ್ಕೊಟ್ಟದ್ದು ಅಂತ ರಂಗಭೂಮಿ ಒಂದು ಏನು ಸೇವೆ, ಆ ಅನುಭವದಿಂದ ನನಗೆ ಧಾರಾವಾಹಿ ಸಿನಿಮಾಗಳಲ್ಲಿ ಪಾತ್ರ ಸಿಗ್ತಿದೆ. ಇವತ್ತಿನವರೆಗೂ ಚಿಕ್ಕ ಪುಟ್ಟ ಪಾತ್ರಗಳು ಸಿಗ್ತಾ ಇದ್ದಾವೆ. ಈಗ ಮೊನ್ನೆ ತಾನೇ ಭಾರತೀಶ್ ಬಳ್ಳಾರಿ ಅವರ ನಿರ್ದೇಶನದಲ್ಲಿ ತ್ರಿಶೂಲ ಅನ್ನೋ ಒಂದು ಸಿನಿಮಾ ಬಂದಿದೆ. ಈಗೆಲ್ಲ ಡಬ್ಬಿಂಗು ಕೂಡ ಮೊನ್ನೆ ಮುಗಿಸ್ಕೊಂಡು ಬಂದಿದ್ದೀನಿ. ಅದರಲ್ಲಿ ನನ್ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಹೆಚ್ಚಿನ ಅವಕಾಶ ಸಿಕ್ಕಿದೆ. ನಾನು ಎಲ್ಲಾ ಜನರ ಕಣ್ಗೂ ನಾನು ಬೀಳ್ಬಲ್ಲೆ ಅನ್ನೋ ಅಷ್ಟು ಒಂದು ಒಳ್ಳೆ ಸ್ಕೋಪಿನ ಪಾತ್ರ ಸಿಕ್ಕಿದೆ ಸರ್ ನನಗೆ. ಸಿನಿಮಾ ಇರ್ಬೋದು, ಧಾರಾವಾಹಿ ಇರ್ಬೋದು, ಹೆಸರು ಕೊಟ್ಟಂತ ಸಿನಿಮಾ ಧಾರಾವಾಹಿ, ಹೆಸರು ಕೊಟ್ಟಂತ ಧಾರಾವಾಹಿ ಸಿನಿಮಾ ಯಾವುದು? ಹೆಸರು ಕೊಟ್ಟಂತ ಧಾರಾವಾಹಿ ಅಂದ್ರೆ ನನಗೆ ಪುಟ್ಟಕ್ಕನ ಮಕ್ಕಳು, ಇತ್ತೀಚಿನ ಪುಟ್ಟಕ್ಕನ ಮಕ್ಕಳಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿತ್ತು. ಎಲ್ಲ ನಾನು ಓದ್ ಕಡೆ ಎಲ್ಲಾನು ನನಗೆ ಸಾಕಷ್ಟು ಗುರುತಿಸ್ತಾರೆ. ಅಲ್ಲೇ ಜೇನುಗೂಡು ಅನ್ನೋದಲ್ಲಿ ಲೆಕ್ಚರರ್ ಮಾಡಿದ್ದೆ, ದೊರೆ ಸಾನಿಲು ಕೂಡ ಮಾಡಿದ್ದೆ. ಹಾಗೆ ಈಗ ಮೊನ್ನೆ ತಾನೇ ಜೋಡಿ ಹಕ್ಕಿ ಧಾರಾವಾಹಿಯಲ್ಲಿ ಡಾಕ್ಟರ್ ಪಾತ್ರ ಕೂಡ ಮಾಡಿದ್ದೆ. ಎಲ್ಲರೂ ನಮ್ಗೆ ರಾಮನಗರ ಆಗ್ಲಿ, ನಮ್ಮೂರು ಕ್ಯಾತ್ಸಂದ್ರ ಆಗ್ಲಿ, ಬೆಂಗಳೂರು ಆಗ್ಲಿ, ಮಾಗಡಿ ಜನತೆ ಎಲ್ಲೋದ್ರು ನನ್ನ ಗುರುತಿಸ್ತಾರೆ. ಅದೊಂದು ತುಂಬಾ ಸಂತೋಷದ ಜೀವನ ಅಂತ ನನ್ಗನ್ಸುತ್ತೆ ಸರ್ ಕಲಾವಿದನಾಗಿ. ಸಿನಿಮಾ ಬಣ್ಣ ನೀವು ಹಚ್ಚಿದಿರಲ್ವಾ? ಖಂಡಿತ. ಹವ್ಯಾಸಕ್ಕೋಸ್ಕರ ಹಚ್ಕೊಂಡಿದ್ದೀರಾ, ಜೀವನಕ್ಕೋಸ್ಕರ ಹಚ್ಕೊಂಡಿದ್ದೀರಾ? ಮೊದಲು ನಮ್ಮ ತಂದೆ ಜೊತೆಲಿ ನಾನು ಬಣ್ಣ ಹಚ್ಚಿದ್ದು ಹವ್ಯಾಸ ಅಂತ ತಿಳ್ಕೊಂಡಿದ್ದೆ. ಅವಾಗ ಆ ಪಾತ್ರ ಮಾಡೋದು, ಆಮೇಲೆ ಅಲ್ಲಿ ಕೊಟ್ಟ ಪ್ರಶಸ್ತಿ ಪತ್ರಗಳನ್ನ ನಾನು ಪಡೆದು ಒಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಈ ಕಲೆಕ್ಟ್ ಮಾಡಿ ಇಟ್ಕೊಂಡಾಗ ನಮ್ಮ ತಂದೆ ಹೇಳ್ತಿದ್ರು, ಇದರಿಂದ ಏನು ಪ್ರಯೋಜನ ಇಲ್ಲ ಮಗನೇ, ನೀನು ಒಳ್ಳೆ ವಿದ್ಯಾಭ್ಯಾಸ ಮಾಡು, ಅವಾಗ ನಿನ್ಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ ನಿನ್ಗೆ ಜೀವನದಲ್ಲಿ ಅಂದ್ರು. ನಾನು ನಮ್ಮ ತಂದೆ ಮತ್ತೆ ಆಗ್ಲಪ್ಪ ನಾನು ಓದ್ತೀನಿ ಅಂತಾನು ಹೇಳ್ತಿದ್ದೆ. ಆ ಒಂದು ಕಲೆಕ್ಟ್ ಮಾಡಿದ ಸರ್ಟಿಫಿಕೇಟ್ಗಳು ಸುಮಾರು ಒಂದು 700-800 ಸರ್ಟಿಫಿಕೇಟ್ಗಳು ಕೂಡ ಇವತ್ತು ನನ್ನ ಮನೆಯಲ್ಲಿದೆ. ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಹೀಗೆ ಅನೇಕ ಪ್ರಶಸ್ತಿ ಪತ್ರಗಳು ಬಂದಿದ್ವಿ. ಈ ಒಂದು ಆಧಾರದ ಮೇಲೆ 91ನೇ ಇಸ್ವಿಲಿ ನನಗೆ ರಾಜ್ಯ ಯುವ ಪ್ರಶಸ್ತಿ ಸರ್ಕಾರದಿಂದ ಬಂದಿದೆ. ಬೆಂಗಳೂರು ಯವನಿಕದಲ್ಲಿ ರೇಷ್ಮೆ ಖಾತೆ ಸಚಿವ ಮುನಿಯಪ್ಪನವರು ಕೂಡ ಒಂದು 5,000ಗಳ DD ಒಂದು ಮೂಮೆಂಟೋ ಕೊಟ್ಟು ನನಗೊಂದು ಸನ್ಮಾನ ಮಾಡಿದ್ದಾರೆ. ಇದು ನನಗೆ ಕಲಾ ಜೀವನದಲ್ಲಿ ಒಂದು ಹೆಮ್ಮೆ ಪಡುವಂತ ವಿಷಯ ಸರ್ ಇದು. ಓಕೆ ಸ್ನೇಹಿತರೆ, ಇಷ್ಟೊತ್ತು ಬಹುಮುಖ ಪ್ರತಿಭೆ, ಆತ್ಮೀಯ ಸ್ನೇಹಿತರು, PLD ಬ್ಯಾಂಕ್ನ ನಿವೃತ್ತ ನೌಕರರಾದಂತ ಶ್ರೀನಿವಾಸ್ ಅವ್ರನ್ನ ಸಂದರ್ಶನ ಮಾಡಿದ್ವಿ. ಅವರ ಬಣ್ಣದ ಬದುಕು, ಅವರ ವೃತ್ತಿ ಜೀವನ ಚೆನ್ನಾಗಿರ್ಲಿ, ದಯಾಮಯನಾದಂತ ರಂಗನಾಥಸ್ವಾಮಿ ಅವ್ರಿಗೆ ಮತ್ತಷ್ಟು ಆಯುಸ್ಸು ಆರೋಗ್ಯ ಕೊಟ್ಟು ಕಲೆನ ಉಳಿಸುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ 9972564654, 8971391642, ಕುಮಾರ್ ಕಡೆಮನೆ, ಪತ್ರಕರ್ತರು, ತಿರುಮಲೆ.